ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹೊಸಪೇಟೆ ಗ್ರಾಮದ ಬಿಸಿಲು ಮಾರಮ್ಮ ದೇವಿಯ ನೂತನ ಸಂಪೂರ್ಣ ಶಿಲಾಮಯ ದೇವಾಲಯವನ್ನು ಲೋಕಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್. ಎಂ. ರೇವಣ್ಣ, ಗುರುಗಳಾದ ಕಾಗಿನೆಲೆ ಸಂಸ್ಥಾನ ಮಠದ ಶ್ರೀ 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 ಈಶ್ವರಾನಂದ ಮಹಾಪುರಿ ಸ್ವಾಮೀಜಿಗಳು, ಶ್ರೀ ಶ್ರೀ ಇಮ್ಮಡಿ ಬಸವ ಮೇದರ ಕೇತೇಶ್ವರ ಸ್ವಾಮೀಜಿಗಳು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು.
सकलं परस्मै श्री मारिकाम्भाय इति समर्पयामि सर्वं श्री मारिकाम्भादेवत पादार्पणमस्तु जय इंदिरारमण गोविन्दो रमण गोविन्दो रमण गोविन्दो ज्ञानपूर्णं जगज्योति निर्मलवाद मनवे कर्पूरदारती ज्ञानपूर्णं जगज्योति निर्मलवाद मनवे कर्पूरदारती अनुदीन गुरुविनोळनुगूडी भक्तिಯಲ್ಲಿ अनुदीन गुरुविनो अनुगूडी भक्तिಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ ಜ್ಞಾನಪೂರ್ಣಂ ಜಗಜ್ಯೋತಿ. 13 ಕೋಮ್ನವರು ಕೂಡ ಸೇರಿ ಕಟ್ಟಿದಂಥ ಈ ದೇವಸ್ಥಾನ ಅಂತ ಹೇಳೋದಕ್ಕೆ ನಮಗೆ ಸಂತೋಷವಾಗುತ್ತೆ. ನಮ್ಮೂರಿನ ಹಿರಿಮೆ ಹೊಸಪೇಟೆ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಎಲ್ಲ ಮಾಗಡಿ ಜನ ನಮ್ಮನ್ನು ಕೆಟ್ಟದಾಗಿ ನೋಡ್ತಕ್ಕಿದ್ದ ಒಂದು ಕಾಲ ಇತ್ತು. ಆದರೆ ಇಂದು ಸಂತೋಷ ಆಗ್ತಾ ಇದೆ. ನಮ್ಮ ಯುವಕರು ಇವತ್ತು ಊರಿನ ಹೆಸರು ಹೇಳೋ ರೀತಿಯಲ್ಲಿ ಉತ್ತಮವಾದಂಥ ಕೆಲಸ ಮಾಡಿರ್ತಕ್ಕಂಥದ್ದಕ್ಕೆ ನಾನು ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತೇನೆ. ಇವತ್ತೇನು ನಾವು ನಮ್ಮೂರಿನ ಬಗ್ಗೆ ಒಂದು 2 ಮಾತು ಹೇಳಲೇಬೇಕಾಗತ್ತೆ. ನಾನು ಮತ್ತು ದಿವಂಗತ ಜವರಪ್ಪ ಹಾಗೂ ಇನ್ನಿತರ ಮುಖ್ಯಸ್ಥರುಗಳು ಸೇರಿ ಅಂದು ನಾವು ಮಾಡಿದಂಥ ಪ್ರಥಮ ಕೆಲಸ ಅಂತ ಹೇಳಿದ್ರೆ
ನಾವೇ ಇಟ್ಟಿಗೆ ಕೊಯ್ದು ನಾವೇ ಗ್ರಾಮದ ಸ್ಕೂಲ್ ಕಟ್ಟೋದಕ್ಕೆ ಇಡೀ ಸಮಾಜದ ಜನ ಸೇರಿ ಕಟ್ಟಿದಂಥ ಶಾಲೆ ಇವತ್ತು ನಮಗೆಲ್ರಿಗೂ ಕೂಡ ಪ್ರೇರಣೆ. ಅವತ್ತು ಮಾಡಿದಂಥ ಕೆಲಸ ಇವತ್ತಿಗೆ 2ನೇ ಬಾರಿಗೆ BELನಿಂದ ಆ ಶಾಲೆ ಕಟ್ಟಿಸಿದ್ದು ನಮಗೆ ಹೆಮ್ಮೆಯನ್ನು ತಂದಿದೆ. ಅಂದರೆ ನಮ್ಮೂರಿನ ಒಂದೊಂದು ಮನೆಯ ಯುವಕರು ಕೂಡ ಕಟ್ಟಿದಂಥ ಆ ಮನೆ ಕರಿಯಪ್ಪನವ್ರು ನೆನೆಸ್ಕೊಳ್ಳೇಬೇಕು ನಾವು. ಆ ಕರಿಯಪ್ಪನವರು ಹಿಂದೆ ಇದ್ದಂಥ ಎಲ್ಲ ಹಿರಿಯರು ಕೂಡ ಎಲ್ಲ ಕೋಮಿನ ಮುಖ್ಯಸ್ಥರುಗಳು ಊರಿನ ಜನತೆಗೆ ಕೃತಜ್ಞತೆ ಹೇಳೋ ಒಂದು ಮಾತು ಅಂತ ಹೇಳಿದ್ರೆ, ನನ್ನಂಥವನಿಗೆ MLA ಸೀಟ್ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮೂರಿನ ವ್ಯಾಪಾರ ಮಾಡ್ತಿದ್ದಂಥ ತೆಗಳು ಸಮಾಜದ ನನ್ನ ತಾಯಂದಿರು ಬುಟ್ಟಿನಲ್ಲೇ ಹಳ್ಳಿಗಳಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರೋರು, ಅವರೇ ನನಗೆ ಮುಖ್ಯವಾದಂಥ ಪ್ರಚಾರಕರು ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷವಾಗುತ್ತೆ. ಅದೇ ತುಂಬಿ ಬದುಕ್ತಾ ಇದೆ. ಅಂದ್ರೆ ಅಂದಿನಿಂದ ನಾನು ಕೂಡ ಕಾಪಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಒಬ್ಬರು ಪರವಾಗಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಲ್ಲ, ಮಾಡೋದು ಇಲ್ಲ. ಇದು ನಾನು ನಡ್ಕೊಂಡ್ಬಂದಂಥ ರೀತಿ. ನಮ್ಮೂರಿನಲ್ಲೇ ನಾವು 12 ಜಾತಿಯವರಿಗೆ, ಲಿಂಗಾಯತರಿಗೆ, ಒಕ್ಕಲಿಗರಿಗೆ, ಎಲ್ಲ ಜಾತಿಯವರಿಗೂ ಕೂಡ 25 ಲಕ್ಷ ಸಿದ್ದರಾಮಯ್ಯನವ್ರ ಕಡೆಯಿಂದ ಕೊಡಿಸ್ದೆ. ಎಲ್ಲರೂ ಕೂಡ ಇವತ್ತು ಅವರ ಭವನಗಳನ್ನು ಕಟ್ಟಿದ್ದಾರೆ. ನಾವು ಕೂಡ 6 ಎಕರೆ ಜಮೀನು ಮಂಜೂರು ಮಾಡಿಸ್ಕೊಂಡಿದ್ದೀವಿ, ಪ್ರಾರಂಭ ಮಾಡಬೇಕು. ಯಾಕೆಂತಂದ್ರೆ ಸುಮಾರು 2-3 ವರ್ಷಗಳ ಹಿಂದೆ ಪಾಪ ಈ ಭಾಗದಲ್ಲಿ ಏನು ಇದ್ದಂಥ ಸ್ಥಿತಿ ಇವತ್ತು ಒಂದು ಒಳ್ಳೆ ದೇವಸ್ಥಾನವನ್ನು ಏನು ಉದ್ಘಾಟನೆ ಮಾಡೋದಕ್ಕೆ ಅಂದೇ ಅವತ್ತು ನಿರ್ಣಯ ಮಾಡಿ ಎಲ್ಲ ಟ್ರಸ್ಟಿಗಳು ಎಲ್ಲರೂ ಕೂಡ ಸೇರ್ಕೊಂಡು ನಮ್ಮ ರೇವಣ ಸಾಹೇಬ್ರ ಹತ್ರ ಹೋದಂಥ ಸಂದರ್ಭದಲ್ಲಿ ಅವ್ರು ಯಾರು ಏನು ಕೇಳಿದ್ರು ಇಲ್ಲ ಅಂದಿಲ್ಲ, ಇವತ್ತಿನವರೆಗೂ ಇಲ್ಲ ಅಂದಿಲ್ಲ. ಯಾಕಂದ್ರೆ ಅವರ ವಿಶಿಷ್ಟತೆ ಏನಪ್ಪ ಅಂತಂದ್ರೆ ನಮ್ಮ ಎಲ್ಲ ಸಮಾಜ ನಮ್ದು ಅಂತ ಭಾವಿಸ್ಕೊಳ್ಳುವಂತ ವ್ಯಕ್ತಿತ್ವ ಅವರಲ್ಲಿ ಬಹಳ ದೊಡ್ಡತನ ಇದೆ. ಯಾಕೆಂತಂದ್ರೆ ಹಣದ ಅಧಿಕಾರಕ್ಕಿಂತ ಹೆಚ್ಚಾಗಿ ಪ್ರೀತಿ ವಾತ್ಸಲ್ಯದಿಂದ ಬದುಕೊಳ್ಳುವಂತ ಯಾರಾದ್ರೂ ಏಕೈಕ ಒಬ್ಬ ಮಾಜಿ ರಾಜಕಾರಣ ಯಾರಾದ್ರೂ ಇದ್ರೆ ಅದು ನಮ್ಮ ರೇವಣ ಸಾಹೇಬ್ರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಯಾವ ಸಮಾಜಕ್ಕೆ ಜಾಗ ಇಲ್ಲ, ಯಾವ ಸಮಾಜಕ್ಕೆ ಸಮುದಾಯ ಭವನಗಳು ಇಲ್ಲ, ಯಾವ ಸಮಾಜ ಉನ್ನತೀಕರಣವಾಗಿ ಮುಂದೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ. ಅವೆಲ್ಲ ಸಮಾಜವನ್ನು ಬೆಳೆಸುವುದರ ಜೊತೆಗೆ ಅವರ ಶ್ರಮ ಹೆಚ್ಚಿದೆ ಅಂತಂದು ನಾವೆಲ್ಲ ಕಂಡುಕೊಳ್ಬೇಕಾಗುತ್ತೆ. ಇವತ್ತು ಎಲ್ಲಿ ಯಾವುದಕ್ಕೆ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ರೆ, ಆ ಕಡೆ ಪಕ್ಕದಲ್ಲಿ ಇದೆಯಲ್ಲ ಆ ಅನ್ನದಾಸೋಹದಲ್ಲೆಲ್ಲ ಕುಳಿತುಕೊಂಡು ಅನ್ನದಾಸೋಹ ಇದ್ದದ್ದೇನೆ. ಅದಕ್ಕೊಂದು ಸುಭಾಷಿತ ಇದೆ, ಅನ್ನೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆಯ. ಈಗ ಅವರು ಊಟ ಮಾಡಿದ್ರೆ ಸಾಯಂಕಾಲ ಮತ್ತೆ ಹಸಿವಾಗುತ್ತೆ, ನಾಳೆ ಮತ್ತೆ ಹಸಿವಾಗುತ್ತೆ. ಆದರೆ ಜ್ಞಾನ ಇದೆಯಲ್ಲ, ನೀವು ಜೀವನ ಪರ್ಯಂತ ನಿಮ್ಮ ಜೊತೆಗಿರುವಂಥ ಒಂದು ವಸ್ತು ಯಾವುದು ಅಂದರೆ ಅದು ಜ್ಞಾನ, ಅದು ವಿದ್ಯೆ. ಸೊ ಅದರಿಂದ ನಾವು ಆ ವಿದ್ಯೆಯನ್ನು ಸಂಪಾದನೆ ಮಾಡ್ಕೊಳ್ಳೋದ್ರಲ್ಲಿ ನಾವು ಹಿಂದೆ ಉಳಿತೀವಿ. ವಿಶೇಷವಾಗಿ ನಮಗೆ ಬಹಳ ಸಂತೋಷ ಅನಿಸಿದ್ದು, ರೇವಣ್ಣವ್ರ ಬಗ್ಗೆನೇ ಎರಡು ಮಾತನಾಡಬೇಕು. ಇವತ್ತು ಅವರ ಹುಟ್ಟಿದ ನೆಲಕ್ಕೆ ನಾವು ಬಂದಿದ್ದೀವಿ, ಹುಟ್ಟಿದ ಊರಿಗೆ ನಾವು ಬಂದಿದ್ದೀವಿ. ಬಹುಶಃ ರೇವಣ್ಣವರು ಬಹುತೇಕ ಎಲ್ಲ ಸಮುದಾಯಗಳಿಗೆ ಅವರವರ ಜಾತಿಯ ಜನಸಂಖ್ಯೆಯ ಬಲ ಜಾಸ್ತಿ ಇರುತ್ತೆ. ಕೆಲವು ಕಡೆಯೆಲ್ಲ ಅವರು ನಾಯಕರಾಗಿ ಶಾಸಕರಾಗಿ ಆಯ್ಕೆ ಆಗೋದಕ್ಕೆ ಏನು ಸಮಸ್ಯೆ ಏನಾಗಲಿಕ್ಕಿಲ್ಲ. ಆದರೆ ನಮ್ಮ ಕುರುಬ ಸಮುದಾಯದ ಜನ ಬಹಳ ಕಡಿಮೆ ಇರುವಂಥ ತಾಲೂಕಿದು. ಕೇವಲ ಒಂದು 2,000 ಓಟ್ ಇರ್ಬೋದು ಅಷ್ಟೇ. 2,000 ಓಟ್ ಇರುವಂಥ ಒಂದು ಆ ಒಂದು ಜನಾಂಗದ ಒಬ್ಬ ನಾಯಕರನ್ನ 13 ಕೋಮಿನ ಜನಾಂಗದವರು ಈ ತಾಲೂಕಿನ ಎಲ್ಲರೂ ಕೂಡ ಸೇರಿ ಅವರನ್ನ ಶಾಸಕರನ್ನಾಗಿ ಸಚಿವರನ್ನಾಗಿ ಮಾಡಿದ್ರಲ್ಲ, ಇದು ಮೊದಲು ನಾನು ಈ ಮಾಗಡಿ ತಾಲೂಕಿನ ಸಮಸ್ತ ಜನತೆಗೆ ನನ್ನ ಮಠದ ಪರವಾಗಿ ಅಭಿನಂದನೆ ಹೇಳೋದಕ್ಕೆ ಬಯಸ್ತೀನಿ. ಏಕೆಂತ ಹೇಳಿದ್ರೆ ಇವತ್ತು ಜನಸಂಖ್ಯೆ ಇಲ್ಲಿರುವಂಥ ಒಂದು ಸಮುದಾಯ ಮಾಗಡಿ ತಾಲೂಕಿನ ಅವರು ಯಾಕೆ ಅವರು ಆಯ್ಕೆಯಾಗಿ ಗೆದ್ದು ಬರ್ತಾರೆ ಅಂತ ಹೇಳಿದ್ರೆ, ಅವರು ಕೂಡ ಜಾತಿ ಮಾಡದೆ
ಸರ್ವ ಸಮಾಜವನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ, ಸರ್ವ ಸಮಾಜವನ್ನು ಪ್ರೀತಿ ಮಾಡುವಂಥ, ಸರ್ವ ಜನಾಂಗವನ್ನು ತನ್ನೊಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಆ ಶಕ್ತಿ ನಮ್ಮ ರೇವಣ್ಣರಲ್ಲಿ ಇರೋ ಕಾರಣಕ್ಕಾಗಿ ಅವರಿವತ್ತು ಸಚಿವರಾಗಿ ರಾಜ್ಯದಲ್ಲಿ ಅನೇಕ ಕೆಲಸ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು, ಅದು ಬಹಳ ಮುಖ್ಯ. ಆದ್ದರಿಂದ ಇಲ್ಲಿ 13 ಕೋಮ್ನವರು ಅವ್ರ ಮೇಲೆ ಇಟ್ಟಂತಹ ಪ್ರೀತಿ ವಿಶ್ವಾಸವೆಲ್ಲವನ್ನು ನೋಡಿದರೆ ರೇವಣ್ಣವರು ಅತ್ಯಂತ ಜನಪ್ರಿಯ ನಾಯಕರು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅತ್ಯಂತ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಲು ಸಾಧ್ಯ. ಯಾಕೆಂದ್ರೆ ಜನನೇ ಇಲ್ಲದಿರುವಂತಹ ಒಂದು ಒಬ್ಬ ಜನಾಂಗದ ವ್ಯಕ್ತಿಯನ್ನ ಅನೇಕ ಬಾರಿ ಆಯ್ಕೆ ಮಾಡಿ ನೀವು ಶಾಸನಸಭೆಗೆ ಕಳಿಸಿ ಅವರು ರಾಜ್ಯದ ತುಂಬೆಲ್ಲ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ಈ ಮಾಗಡಿಯ ಜನತೆಯನ್ನ ಜೊತೆಗೆ ನಾವು ಕೂಡ ನಮ್ಮ ಕುರುಬ ಸಮುದಾಯ, ನಮ್ಮ ಕಾಗಿನೆಲೆ ಮಹಾಸಂಸ್ಥಾನ ಮಠ ಯಾವತ್ತೂ ಮಾಗಡಿ ಪಕ್ಷದ ಜನತೆಯನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ನಾವು ಹೇಳಲಿಕ್ಕೆ ಬಯಸ್ತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.